ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋನ್ ಪೇ ನಲ್ಲಿ ನಾವು ಬ್ಯಾಂಕ್ ಅಕೌಂಟ್ಗಳನ್ನ ಆಡ್ ಮಾಡ್ಲಿಕ್ಕೆ ಹೋದ್ರೆ ಕೆಲವೊಂದು ಬ್ಯಾಂಕ್ಗಳು ಲಿಂಕ್ ಆಗಲ್ಲ. ಅಂದ್ರೆ ಕೆಲವೊಂದು ಬ್ಯಾಂಕ್ ಅಕೌಂಟ್ಗಳು ಫೋನ್ ಪೇ ನಲ್ಲಿ ಲಿಂಕ್ ಆಗಲ್ಲ. ಸೊ ಯಾಕೆ ಲಿಂಕ್ ಆಗಲ್ಲ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಫೋನ್ ಪೇ ನಲ್ಲಿ ನಾವು ಕೆಲವೊಂದು ಬ್ಯಾಂಕ್ ಅಕೌಂಟ್ ಗಳನ್ನ ಲಿಂಕ್ ಮಾಡ್ಲಿಕ್ಕೆ ಹೋದ್ರೆ ಲಿಂಕ್ ಆಗಲ್ಲ. ಸೊ ಈ ರೀತಿಯಾಗಿ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದೀನಲ್ಲ, ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಸೊ ಈ ರೀತಿಯಾಗಿ ಯಾಕೆ ತೋರಿಸುತ್ತೆ ಅಂದ್ರೆ, ಕೆಲವೊಂದು ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತಲ್ಲ, ಕೆಲವೊಂದು ಬ್ಯಾಂಕ್ಗಳು ಮಲ್ಟಿಪಲ್ ಅಕೌಂಟ್ಗೆ ಫೋನ್ ಪೇ ನಲ್ಲಿ ಸಪೋರ್ಟ್ ಮಾಡುವುದಿಲ್ಲ. ಮಲ್ಟಿಪಲ್ ಅಕೌಂಟ್ ಅಂದ್ರೆ ಯಾವ ತರ ಅಂದ್ರೆ, ಸೊ ಈಗ ನಿಮ್ದು ಫಾರ್ ಎಕ್ಸಾಂಪಲ್ ಆಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ನಲ್ಲಿ ನಿಮ್ದು ಅಕೌಂಟ್ ಇದೆ ಅಂತ ಇಟ್ಟುಕೊಳ್ಳಿ. ಸೊ ಅದೇ ಬ್ಯಾಂಕ್ ನಲ್ಲಿ ಇನ್ನು ಬೇರೆಯವರ ಅಕೌಂಟ್ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಯಾರ್ದಾದ್ರೂ ಅಕೌಂಟ್ ಇದೆ ಅಂತ ಇಟ್ಟುಕೊಳ್ಳೋಣ. ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಅಕೌಂಟ್ ನಂಬರ್ ನಲ್ಲಿ ನಿಮ್ಮ ಅಕೌಂಟ್ಗೆ ಒಂದೇ ಮೊಬೈಲ್ ನಂಬರ್ ಇದ್ರೆ ಅಂತಹ ಅಕೌಂಟ್ಗಳು ಫೋನ್ ಪೇ ನಲ್ಲಿ ಯಾಡ್ ಆಗುವುದಿಲ್ಲ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರು ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳಲ್ಲಿ, ಅದು ಒಂದೇ ಬ್ರಾಂಚ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಾದ್ರೂ ಇದ್ರೆ ಫೋನ್ ಪೇ ನಲ್ಲಿ ನೀವು ಯಾಡ್ ಮಾಡ್ಲಿಕ್ಕೆ ಹೋದ್ರೆ ಬ್ಯಾಂಕ್ ಅಕೌಂಟ್ ಯಾಡ್ ಆಗಲ್ಲ. ಫೋನ್ ಪೇ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾಡ್ ಆಗ್ಬೇಕಂದ್ರೆ, ಸೊ ನಿಮ್ಮ ಅಕೌಂಟ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಟ್ಕೊಂಡು ಇನ್ನು ಬೇರೆ ಅಕೌಂಟ್ ಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಒಂದು ಇರ್ತಕ್ಕಂತ ಇನ್ನು ಬೇರೆ ಅಕೌಂಟ್ ಗಳಲ್ಲಿ ಇರ್ತಕ್ಕಂತ ಮೊಬೈಲ್ ನಂಬರ್ ಅನ್ನ ನೀವು ಚೇಂಜ್ ಮಾಡಿಸಿ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾಡ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.